ಹೇ ಗಾಯ್ಸ್, ವೆಲ್ಕಮ್ ಟು ಅಪ್ಪುಸ್ ಕಿಚನ್. ಈ ವಿಡಿಯೋದಲ್ಲಿ ಚಾಟ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಸ್ವೀಟ್ ಚಟ್ನಿ, ಅದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಚಟ್ನಿಗೆ ನಾವು ಯಾವುದೇ ಖರ್ಜೂರನ ಯೂಸ್ ಮಾಡ್ತಿಲ್ಲ. ಖರ್ಜೂರ ಯೂಸ್ ಮಾಡಿದ್ರೆ ಯಾವ ಥರ ಸ್ವೀಟ್ ಚಟ್ನಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಾವು ಅರ್ಧ ಲೀಟರ್ ನೀರನ್ನ ಹಾಕೊಬೇಕು. ನೆಕ್ಸ್ಟು ಮೂಸುಂಬೆ ಅಷ್ಟು ದಪ್ಪ ಇರುವಷ್ಟು ಹುಣಸೆ ಹಣ್ಣು ಹಾಕೊಬೇಕು. 1 ಕಪ್ ಬೆಲ್ಲನ ತಗೊಳ್ಬೇಕು. ನಾನು ಪುಡಿ ಮಾಡಿರೋ ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಕರಗುವಷ್ಟು ನೀರು ಹಾಕೊಂಡ್ರು ಆಗುತ್ತೆ. ಹಾಕಿ ನೀಟಾಗಿ ಇದಿಷ್ಟು ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಬೆಲ್ಲ ಕರಗಬೇಕು, ಅಲ್ಲಿವರೆಗೂ ಕೈ ಆಡಿಸ್ತಾ ಇರಬೇಕು. ಇವಾಗ ಯಾವ ಥರ ಮೆಷರ್ಮೆಂಟ್ ಅಂದರೆ 1 ಕಪ್ ವಾಟರ್ ತೊಗೊಂಡ್ರೆ 1 ಕಪ್ ಬೆಲ್ಲ ತೊಗೊಬೇಕು, 1 ಕಪ್ ಹುಣಸೆಹಣ್ಣ ತೊಗೊಬೇಕು. ಈ ಮೆಷರ್ಮೆಂಟಲ್ಲಿ ಎಲ್ಲ ಈಕ್ವಲ್ ಮೆಷರ್ಮೆಂಟಲ್ಲಿ ಹಾಕಿದ್ರೆ ನಮಗೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಸೋಂಪು ಪುಡಿನ ಹಾಕೊತಾ ಇದ್ದೀನಿ. ಆ ಪುಡಿ ನಾನೇ ಮನೇಲಿ ಮಾಡ್ಕೊಂಡಿರೋದು. ಆ ಸೋಂಪನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಪುಡಿ ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದೀನಿ, ಜೀರಿಗೆ ಪುಡಿ ಹಾಕೊಂಡಿದ್ದೀನಿ, 1/2 ಟೇಬಲ್ ಸ್ಪೂನ್ ಶುಂಠಿ ಪುಡಿನ ಹಾಕೊಂಡಿದ್ದೀನಿ, ಚಾಟ್ ಮಸಾಲ ಹಾಕೊಂಡಿದ್ದೀನಿ, ಮತ್ತು ಉಪ್ಪನ್ನ ಹಾಕೊಂಡಿದ್ದೀನಿ. ಇಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾನು ಸಾಲ್ಟ್ ಹಾಕಿರೋದು, ಸ್ವಲ್ಪನೇ ಸಾಲ್ಟ್ ಹಾಕ್ಕೊಳ್ಳಿ. ಇನ್ನೆಲ್ಲ ಮಸಾಲೆನೂ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಜೀರಿಗೆ ಪುಡಿನೂ ಅಷ್ಟೇ, ಅದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಅದನ್ನು ಸ್ವಲ್ಪ ನೀಟಾಗಿ ಬಿಸಿ ಆಗೋವರೆಗೆ ಹುರ್ಕೊಂಡು ಪುಡಿ ಮಾಡಿಕೊಂಡ್ರೆ ಜೀರಿಗೆ ಪುಡಿನೂ ರೆಡಿ ಆಗುತ್ತೆ. ಇಷ್ಟೆಲ್ಲ ಮಸಾಲ ಹಾಕಾದ್ಮೇಲೆ ಇದನ್ನ ಒಂದು 15 to 20 ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಡಬೇಕು. ಅಂದರೆ ವಾಟರ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡ್ಕೊಬೇಕು. ಇದು ಸ್ವಲ್ಪ ಕುಕ್ ಆದಮೇಲೆ ನಾನು ಇದನ್ನ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿ ಒಂದು ಬೌಲಿಗೆ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಆಡಿಸ್ಕೊಬೇಕು. ಆಡಿಸ್ಕೊಂಡು ಇದನ್ನ ಸ್ಟ್ರೈನರ್ಗೆ ಹಾಕಿ ನೀಟಾಗಿ ಅದನ್ನ ಸ್ಟ್ರೈನ್ ಮಾಡ್ಕೊಬೇಕು. ಅದರದ್ದು ಹುಣಸೆಹಣ್ಣು ಪಲ್ಪ್ ಮಾತ್ರ ನಾವು ಇದನ್ನ ತಗೊಬೇಕು. ಅದರದ್ದು ವೇಸ್ಟ್ ಎಲ್ಲಾನು ಆಚೆ ಹಾಕಬೇಕು. ಅದನ್ನ ಸಪ್ರೇಟ್ ಮಾಡ್ಕೊಬೇಕು. ಸೊ ನನಗಿಲ್ಲಿ 1 ಕಪ್ ಪಲ್ಪ್ ಸಿಕ್ಕಿದೆ. ಈ ಪಲ್ಪ್ನ ನಾನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇಷ್ಟು ಪಲ್ಪ್ ನಂಗೆ ಸಿಕ್ಕಿದೆ 1 ಕಪ್. ಅದಿಷ್ಟು ಯೂಸ್ ಮಾಡಬೇಕು. ಇವಾಗ ಏನು ಸಿಕ್ಕಿದೆ ಈ ಪಲ್ಪ್ನ ನಾನು ಇನ್ನೊಂದು ಪ್ಯಾನಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಆ ಪ್ಯಾನಿಗೆ ಹಾಕಿ ಇದನ್ನ ಇನ್ನೊಂದು 15 to 20 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಬೇಕು. ಸೊ ಅದು ಬಾಯ್ಲ್ ಆಗ್ತಾ ಅದ್ರದ್ದು ಕಲರ್ ಚೇಂಜ್ ಆಗುತ್ತೆ, ಮತ್ತೆ ಅದ್ರದ್ದು ವಾಟರ್ ಲೆವೆಲ್ ಮತ್ತೆ ಕಮ್ಮಿ ಆಗಬೇಕು. ಇಲ್ಲಿವರೆಗೂ ನಾವು ಇದನ್ನ ಬಾಯ್ಲ್ ಮಾಡ್ಕೊಬೇಕು. ಸೊ ಇದಕ್ಕೆ ನಾವು ಬೇಕಿದ್ರೆ ಶುಗರ್ನ ಆ್ಯಡ್ ಮಾಡ್ಬೋದು. ಶುಗರ್ಗಿಂತ ಬೆಲ್ಲ ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಜಾಗ್ರಿ ಯೂಸ್ ಮಾಡಿದ್ದೀನಿ. ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ ಆಗ್ತಾ ಬರುತ್ತೆ. ಬಾಯ್ಲ್ ಆಗ್ತಾ ತಿಕ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೊಬೇಕು. ಸೊ ನೋಡಿ, ಅವಾಗ ಎಷ್ಟಿತ್ತು, ಇವಾಗ ಅರ್ಧ ಕಮ್ಮಿ ಆಗಿದೆ. ಇದನ್ನ ತುಂಬಾ ಜಾಸ್ತಿ ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ಅದು ಚಿಂಗಮ್ ತರ ಆಗ್ಬಿಡುತ್ತೆ. ಸೊ ಅದು ಕನ್ಸಿಸ್ಟೆನ್ಸಿ ತಪ್ಪು. ಸೊ ಇವಾಗ ನಾನು ಯಾವ ತರ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಅದೇ ಟೈಮಲ್ಲಿ ನೀವು ಇದನ್ನ ಸ್ಟವ್ನ ಆಫ್ ಮಾಡ್ಕೊಬೇಕು. ಸೊ ಒಂದು ಸಾಸ್ ಬರುತ್ತಲ್ಲ ನಮಗೆ ಟೊಮೆಟೊ ಕೆಚಪ್, ಆ ಕನ್ಸಿಸ್ಟೆನ್ಸಿ ಬಂದ್ರೆ ರೆಡ್ ಚಟ್ನಿ ರೆಡಿ ಆಗಿದೆ ಅಂತ. ಸೊ ಇದನ್ನ ಒಂದು ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.